ಈಗ ಕೆ.ಎನ್. ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಲೋಕಸಭಾ ಚುನಾವಣೆಗೂ ಮುನ್ನ ಈ ಒಂದು 3 ಹೆಚ್ಚುವರಿ DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು. ಏನಾದರೂ ಸೋಲಾದ್ರೆ ನಮ್ಮನ್ನೇ ಕೇಳ್ತಾರೆ. ಹೀಗಾಗಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಹೆಚ್ಚುವರಿ DCM ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಕೆ.ಎನ್. ರಾಜಣ್ಣ ಅವರು ಹೇಳಿದ್ರೆ ಅವರು ರಾಜಣ್ಣ ಸೀನಿಯರ್ ಲೀಡ್ರು, ಬಹುತೇಕ ರಾಜಕೀಯ ವಿಶ್ಲೇಷಣೆ ಮಾಡಿ ಕೊಟ್ಟರೆ ಪಾರ್ಲಿಮೆಂಟ್ ಎಲೆಕ್ಷನ್ ಅನುಕೂಲ ಆಗಬಹುದು ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಪರಿಗಣಿಸೋದು ಬಿಡೋದು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದಲ್ಲ. ರಾಜಣ್ಣ ಅವ್ರ ಹೇಳಿಕೆಗೆ ಸಹಮತ ಇದೆಯಾ ಸರ್ ತಮ್ಮದು? ಅದು ಅವರೆಲ್ಲ ರಾಜಕೀಯ ವಿಶ್ಲೇಷಣೆ ಮಾಡಿ ಬಹುತೇಕ ಆ ಥರ ಹೇಳಿರ್ತಾರೆ. ಅವ್ರು ಕೊಟ್ಟರೆ ಅನುಕೂಲ ಆಗ್ಬೋದು ಅಂತ. ಅನುಕೂಲದಾದರೆ ಪಾರ್ಟಿ ಅದನ್ನೆಲ್ಲ ವೀಕ್ಷಣೆ ಮಾಡುತ್ತೆ, ಅನಲೈಸ್ ಮಾಡ್ತಾರೆ, ಡಿಸಿಷನ್ ಮಾಡ್ತಾರೆ. ಸಭೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಯಾವುದೋ ಅಜೆಂಡಾ ಇರಲಿಲ್ಲ. ಊಟಕ್ಕೆ ಕರೆದಿದ್ರು ಹೋಗಿದ್ವಿ, ಅಲ್ಲೇನು ಮಹತ್ತರ ರಾಜಕೀಯ ಚರ್ಚೆ ಆಗಲಿಲ್ಲ. ನಿಗಮ ಮಂಡಳಿ ಚರ್ಚೆ ಅಪ್ರಸ್ತುತನ ಅಂತನಾ ಸರ್? ಏನು ಇಲ್ಲ ನಿಗಮ DCM ವಿಚಾರ ಅಪ್ರಸ್ತುತನ ಹೇಗೆ ಅಂತ ಸರ್? ಯಾವುದು ಅಪ್ರಸ್ತುತ ಅಂತ ಎಲ್ಲಿ ಹೇಳಿದೆ ನಾನು? ಎಲ್ಲಿ ಹೇಳಿದೆಪ್ಪ ಅಪ್ರಸ್ತುತ ಅಂತ? ಎಲ್ಲರೂ ನಮಗೆ ಅವಕಾಶ ಸಿಗಬೇಕು ಅಂತ ಕೇಳಿದ್ರಲ್ಲಿ ತಪ್ಪೇನಿದೆ? ಎಲ್ಲ ಸಮುದಾಯಗಳಿಗೂ ಸೂಕ್ತವಾದಂಥ ಸ್ಥಾನಮಾನ ಸಿಗಬೇಕು ಅಂತ ಕೇಳೋದು ಅದರಲ್ಲಿ ತಪ್ಪೇನಿಲ್ಲ, ನ್ಯಾಯಸಮ್ಮತವಾಗಿದೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ. ಲೋಕಸಭಾ ಚುನಾವಣೆಗೂ ಮುನ್ನ ಮಾಡಿದ್ರೆ ಒಳ್ಳೇದು ಅಂತಾನೆ ಸರ್? ಅದು ಅಭಿಪ್ರಾಯ ಅವ್ರದ್ದು. ಇದೆಲ್ಲ ಒಳ್ಳೇದಲ್ವೋ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ? ಕೆಲವು ಸಚಿವರನ್ನ ಕಣಕ್ಕಿಳಿಸ್ಬೇಕು ಅಂತ ಲೋಕಸಭಾ ಚುನಾವಣೆ ಅದು ಸದ್ಯಕ್ಕೆ ಅವೆಲ್ಲ ಏನು ಗೊತ್ತಿಲ್ಲ. ಹೈಕಮಾಂಡು 10ನೇ ತಾರೀಕು ಬರ್ತಾ ಇದ್ದಾರೆ. ACC ಇನ್ಚಾರ್ಜ್ ಸೆಕ್ರೆಟರಿ ಅವರು ಎಲ್ಲ ಅಭಿಪ್ರಾಯ ಕೇಳ್ತಾರೆ. ಅಲ್ಲಿ ಅಭಿಪ್ರಾಯ ಹೆಂಗೆ ಬರುತ್ತೋ ನೋಡ್ಕೊಂಡು ಎಲ್ಲ ಒಗ್ಗಟ್ಟಾಗಿ ಪಾರ್ಲಿಮೆಂಟ್ ಗೆಲ್ಲಬೇಕಲ್ಲ. ಗೆಲ್ಲಕ್ಕೆ ಏನೇನು ಮಾನದಂಡ ಇದೆ, ಏನೇನು ಸೂತ್ರ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಜಾಸ್ತಿ ನಿಗಮ ಮಂಡಳಿ ಇರೋದು ತಮ್ಮ ಇಲಾಖೆಯಲ್ಲೇ ಸರ್. ಈ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಯಾವಾಗ ತುಂಬುತ್ತಾರೆ ಸರ್? ಅವೆಲ್ಲ ಈಗ ಚರ್ಚೆ ಅದನ್ನೆಲ್ಲ ಬಂದು ಚರ್ಚೆ ಮಾಡ್ಬೋದು. ಈಗ ಬರ್ತಾರಲ್ಲ 10ಕ್ಕೆ ಅವನ್ನೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್.